ವಿದ್ಯಾರ್ಥಿಗಳೇ, ಇವತ್ತು ನಾವು 9ನೇ ತರಗತಿ ದೈಹಿಕ ಶಿಕ್ಷಣ ವಿಷಯದಲ್ಲಿ ಅಧ್ಯಾಯ 5 ಯಾವುದು? ಭಾಗ 2 ದೈಹಿಕ ಶಿಕ್ಷಣದಲ್ಲಿ 5ನೇ ಅಧ್ಯಾಯ ಬ್ಯಾಡ್ಮಿಂಟನ್ ತಾಂತ್ರಿಕ ವಿಷಯವನ್ನು ಇವತ್ತು ತಿಳ್ಕೊಳ್ಳೋಣ. ಎಲ್ಲರಿಗೂ ಕೂಡ ಬ್ಯಾಡ್ಮಿಂಟನ್ ಆಟದ ಪರಿಚಯ ಇದೆಯಾ? ಹೆಂಗಾಡ್ತಾರೆ ಬ್ಯಾಡ್ಮಿಂಟನ್? ಹೆಂಗ್ ಆಡ್ತಾರೆ ನೋಡಿದ್ದೀರಾ? ಎದ್ದೇಳಬೇಕು. ಅದೇ ಶಟಲ್ ಬ್ಯಾಡ್ಮಿಂಟನ್ ಇದು ಅಲ್ವಾ? ಶಟಲ್ ಕಾಕ್ ಹೆಂಗ್ ಆಡ್ತಾರೆ? ನೆಟ್ ಕಡೆ ಇಟ್ಟು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಆಡೋದನ್ನ ನಾವು ನೋಡಿದ್ದೀವಿ ಅಲ್ವಾ? ಕಾಕಿರುತ್ತೆ, ಕಾಕನ್ನ ಏನು ಮಾಡ್ತೀವಿ ನಾವು? ಬಿಟ್ಬಿಟ್ಟು ಶಟಲಿಂದ ಹೊಡಿತೀವಿ. ರೈಟ್ ರೈಟ್ ನೋಡ್ರಿ, ಇದರಲ್ಲಿ ಶಟಲ್ ಬ್ಯಾಡ್ಮಿಂಟನ್ ಮತ್ತೆ ಬಾಲ್ ಬ್ಯಾಡ್ಮಿಂಟನ್ ಬರುತ್ತೆ. ನಿಮಗೀಗ ಇರೋದು ಯಾವುದು? ಶಟಲ್ ಬ್ಯಾಡ್ಮಿಂಟನ್. ರೈಟ್, ಈ ಬ್ಯಾಡ್ಮಿಂಟನ್ ಅಂದರೆ ಶಟಲ್ ಬ್ಯಾಡ್ಮಿಂಟನ್. ಸರಿನಾ? ಈ ಆಟವನ್ನು ಆಲ್ಮೋಸ್ಟ್ ನೋಡಿದ್ರ ಎಲ್ಲರೂ ಕೂಡ, ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರ ತನಕ ಕೂಡ ಅವರು ಮನೋರಂಜನೆಗಾಗಿ, ಬರೀ ಸ್ಪರ್ಧೆಗಳಿಗಾಗಿ ಅಲ್ಲ, ಮನೋರಂಜನೆಗಾಗಿ ಕೂಡ ಆಡೋದನ್ನು ನಾವು ಕಾಣ್ತೀವಿ. ಊರುಗಳಲ್ಲಿ ಬೀದಿಯಲ್ಲಿ ಎಲ್ಲಲ್ಲಿ ಇವತ್ತು ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಬ್ಯಾಡ್ಮಿಂಟನ್ ಆಟವನ್ನು ಆಡೋದನ್ನು ನಾವು ಕಾಣ್ತಿದ್ವಿ ಅಲ್ವಾ? ಅದರಂತೆ ನೀವು ಕೂಡ ಈ ಆಟವನ್ನು ಆಡಿದ್ದೀರಾ. ಈ ಆಟದ ಬಗ್ಗೆ ನಾವು ಇವತ್ತು ಹಿಂದಿನ ತರಗತಿಯಲ್ಲಿ ನೀವು ಈ ಆಟದ ಇತಿಹಾಸ, ಅಂಕಣದ ಪರಿಚಯ, ಮತ್ತೆ ಸ್ಥಳದ ಉಪಕರಣಗಳ ಪರಿಚಯ, ಅದೇ ರೀತಿ ನಿಯಮಗಳನ್ನು ತಿಳ್ಕೊಂಡಿದ್ವಿ. ಆದರೆ ಮುಂದುವರಿದಂತೆ ಈ ಮುಂದುವರಿದ ತರಗತಿಯಲ್ಲಿ ಅಧ್ಯಾಯದಲ್ಲಿ ಏನನ್ನು ತಿಳ್ಕೊಂತೀರಾ? ಏನನ್ನು ತಿಳ್ಕೊಂತೀರಾ? ಈಗ ತಂತ್ರಗಳು ಅಲ್ವಾ? ತಂತ್ರಗಳನ್ನ ತಿಳ್ಕೊತೀರಾ. ಅದರ ಜೊತೆಗೆ ಆಟಗಾರನಲ್ಲಿ ಇರಬೇಕಾದಂತಹ ಗುಣಲಕ್ಷಣಗಳು, ಅವಶ್ಯಕ ಗುಣಲಕ್ಷಣಗಳನ್ನ ತಿಳ್ಕೊತೀರಾ. ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟಂತಹ ಪಂದ್ಯಾಟಗಳು ಮತ್ತೆ ಪ್ರಶಸ್ತಿಗಳ ಬಗ್ಗೆ ಈ ಅಧ್ಯಾಯದಲ್ಲಿ ನಾವು ನೋಡೋಣ. ಓಕೆ ರೈಟ್. ಈ ಎಲ್ಲ ಆಟಗಳಿಗೂ ಬೇಕಾದಂತಹ ತಂತ್ರಗಳನ್ನು ನಾವು ನೋಡೋದಾದ್ರೆ ಈ ಆಟಕ್ಕೂ ಕೂಡ ತುಂಬಾನೇ ತಂತ್ರಗಳ ಅವಶ್ಯಕತೆ ಇದೆ. ಯಾಕಂದ್ರೆ ತುಂಬಾನೇ ಚಿಕ್ಕ ಅಂಕಣದಲ್ಲಿ ತುಂಬಾನೇ ಜೋರಾಗಿ ನಡೆಯುವಂತಹ ಬಿರುಸಿನ ಆಟ ಬ್ಯಾಡ್ಮಿಂಟನ್ ಅಲ್ವಾ? ಹಾಗಾಗಿ ನಾವು ಹೆಚ್ಚಿನದಾಗಿ ಇದರಲ್ಲಿ ತಂತ್ರಗಳನ್ನ ಕಲಿಬೇಕಾಗತ್ತೆ, ಕೌಶಲ್ಯಗಳನ್ನ ಅಳವಡಿಸ್ಕೋಬೇಕಾಗತ್ತೆ. ಇವುಗಳನ್ನೆಲ್ಲ ಅಳವಡಿಸ್ಕೊಂಡು ಆಟವನ್ನ ಆಡಬೇಕಾಗತ್ತೆ ಅಲ್ವಾ? ಈಗ ನೋಡೋದಾದ್ರೆ ನಾವು ತಂತ್ರಗಳನ್ನ ನೋಡೋಣ. ರೈಟ್, ತಂತ್ರಗಳಿಗೆ ಸಂಬಂಧಪಟ್ಟಂಗೆ ಮೊದಲನೇದು ಯಾವ್ದು ಬರುತ್ತೆ? ಸರ್ವಿಸ್ ಮತ್ತು ಶಾರ್ಟ್ ಸರ್ವಿಸ್ ಮತ್ತು ಲಾಂಗ್ ಸರ್ವಿಸ್. ತುಂಬಾನೇ ಈಸಿ ಇದೆ. ಶಾರ್ಟ್ ಸರ್ವಿಸ್ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳ್ಬೋದು, ಇದು ಒಂದು ತಂತ್ರ ಅಲ್ವಾ? ಶಾರ್ಟ್ ಸರ್ವಿಸ್ ನಾವು ಸರ್ವಿಸ್ ಮಾಡುವಂತ ಸಂದರ್ಭದಲ್ಲಿ ಮುಂದೆ ನಿಂತಿರ್ತಾನೆ, ನೆನಪಲ್ಲಿ ಇದರಲ್ಲಿ ಸರ್ವಿಸ್ ಮಾಡುವಾಗ ಡ್ಯಾಗ್ನಲ್ ಆಗಿ ಮಾಡಬೇಕಾಗುತ್ತೆ. ಡ್ಯಾಗ್ನಲ್ ಅಂದ್ರೆ ಗೊತ್ತಾಯ್ತಾ ನಿಮಗೆ? ಸಿಂಪಲ್ ಆಗಿ ತೋರಿಸ್ತೀನಿ ನೋಡ್ರಿ. ಇದು ಅಂಕಣ ಅಂದ್ರೆ ಈ ರೀತಿ ಇರುತ್ತಾನೆ ಅಂಕಣ ಅಲ್ವಾ? ನೀವು ಮಾಡಬೇಕಾಗಿರೋದು ಇಲ್ಲಿಂದ ಸರ್ವಿಸ್, ಬಲಗಡೆಯಿಂದ ಫಸ್ಟ್ ಸರ್ವಿಸ್ ಮಾಡಬೇಕಾಗಿರೋದು, ಬಲದಿಂದ ಬಲ ಮಾಡಬೇಕಾಗುತ್ತೆ. ಗೊತ್ತಾಯ್ತಾ? ನೆಕ್ಸ್ಟ್ ಸಮಸಂಖ್ಯೆ ಇದ್ದಾಗ ಬಲ ಟು ಬಲ ಮಾಡ್ತೀವಿ, ಬೆಸ ಸಂಖ್ಯೆ ಬಂದಾಗ ಎಡದಿಂದ ಎಡಕ್ಕೆ, ಇದನ್ನ ಡಯಾಗ್ನಲ್ ಅಂತ ಕರಿತೀವಿ. ಡಯಾಗ್ನಲ್ ಆಗಿ ನಾವು ಸರ್ವಿಸ್ ಅನ್ನ ಮಾಡ್ತೀವಿ. ಸರ್ವಿಸ್ ಮಾಡುವಂತ ಸಂದರ್ಭದಲ್ಲಿ ನಾವು ನೆಟ್ಟಿನ ಮೇಲ್ಗಡೆಯಿಂದ ನೆಟ್ಟಿಗೆ ತಾಗದ ರೀತಿಯಲ್ಲಿ ಏನ್ ಮಾಡ್ತೀವಿ? ವಿರುದ್ಧಾಂಕಣಕ್ಕೆ ಇಲ್ಲಿಂದ, ಉದಾಹರಣೆ ನಾನು ತೋರಿಸ್ತೇನೆ ನಿಮಗೆ. ಬಲದಿಂದ ನಾವು ಈಗ ಸರ್ವಿಸ್ ಮಾಡ್ತೀವಿ ಅಂದ್ರೆ ನೆಟ್ಟಿನ ಮೇಲಿನಿಂದ ವಿರುದ್ಧ ತಂಡದ ಅಂಕಣ ಮಧ್ಯದಿಂದ ಒಳಗಡೆ ಅಂದ್ರೆ ಮುಂಭಾಗದಲ್ಲಿ ಬೀಳುವಂತೆ ಮಾಡುವಂತ ಸರ್ವಿಸ್ ಶಾರ್ಟ್ ಸರ್ವಿಸ್. ಹತ್ರದಲ್ಲೇ ಬಿಡಬೇಕು. ಶಾರ್ಟ್ ಅಂದ್ರೆ ಹತ್ರ ತಾನೆ, ಸಮೀಪ ಅಂತೇಳಿ ಕೂಡ ನಾವು ಹೇಳ್ತೀವಲ್ವಾ? ನಾವು ಸರ್ವಿಸ್ ಮಾಡುವಂತ ಸಂದರ್ಭದಲ್ಲಿ ಅಂಕಣದ ಜಾಳಿಗೆ ಮೇಲಿನಿಂದ ನಾವೇನ್ ಮಾಡ್ತೀವಿ? ಮುಂಭಾಗದ ಅಂಕಣಕ್ಕೆ ಅಥವಾ ಅಕ್ಕಪಕ್ಕ ಬೀಳುವಂತೆ ಮಾಡುವಂತ ಸರ್ವಿಸ್ ಅನ್ನ ನಾವು ಶಾರ್ಟ್ ಸರ್ವಿಸ್ ಅಂತ ಹೇಳ್ತೀವಿ. ಸಾರಿ, ನಾನು ಅಂಕಣದ ಮೇಲಿನಿಂದ ಅಂತ ಹೇಳಿದ್ದೀನಲ್ವಾ? ಜಾಳಿಗೆ ಮೇಲಿನಿಂದ. ರೈಟ್, ಸರ್ವಿಸ್ ಮಾಡುವಾಗ ನಾವೇನ್ ಮಾಡ್ತೀವಿ? ವಿರುದ್ಧ ಅಂಕಣಕ್ಕೆ ಜಾಳಿಗೆ ಮೇಲಿನಿಂದ, ಜಾಳಿಗೆ ತಾಗದಂತೆ ವಿರುದ್ಧ ಅಂಕಣದ ಒಳಗಡೆ, ಅದು ಮಧ್ಯದಿಂದ ಈ ಕಡೆ ಆ ಕಡೆ ಹೋಗಿಲ್ಲ. ರೈಟ್, ಉದಾಹರಣೆ ಮಧ್ಯ ಅಂದ್ರೆ ಇಲ್ಲಿಂದ ಒಳಗಡೆ ನಾವು ಹತ್ತಿರದಲ್ಲಿ ಬೀಳುವಂತೆ ಮಾಡುವಂತಹ ಸರ್ವಿಸ್ ಅನ್ನ ಏನಂತ ಕರಿತೀವಿ?
ಶಾರ್ಟ್ ಸರ್ವಿಸ್ ಸಿಂಪಲ್ ತಾನೆ. ನೆಟ್ ಟಚ್ ಆಗದ ರೀತಿಯಲ್ಲಿ ಏನ್ ಮಾಡ್ತೀವಿ, ವಿರುದ್ಧ ಅಂಕಣದ ಒಳಗಡೆ ತಕ್ಷಣ ಅಲ್ಲೇ ಬೀಳುವ ರೀತಿಯಲ್ಲಿ ನಾವು ಶಾರ್ಟ್ ಅಂದ್ರೆ ಹತ್ತಿರದಲ್ಲೇ ಬೀಳುವಂತ ರೀತಿಯಲ್ಲಿ ಮಧ್ಯದಿಂದ ಹಿಂದೆ ಮುಂಭಾಗದ ಕ್ಷೇತ್ರದಲ್ಲಿ ಬೀಳುವಂತೆ ನಾವು ಮಾಡೋದಕ್ಕೆ ನಾವು ಏನಂತೀವಿ, ಶಾರ್ಟ್ ಸರ್ವಿಸ್ ಅಂತ ಕರಿತೀವಿ. ಕ್ಲಿಯರಾ? ನೆಕ್ಸ್ಟ್ ಲಾಂಗ್ ಸರ್ವಿಸ್. ಯಾರು ಹೇಳ್ತೀರಾ? ನೀವು ಹೇಳ್ಬೋದು. ಲಾಂಗ್ ಸರ್ವಿಸ್ ಎಲ್ಲಿ ದೂರ ಅಂದ್ರೆ ಅಂಕಣ ಬಿಟ್ಟು ಹೊರಗಡೆನಾ ಏನು, ಅಂಕಣ ಬಿಟ್ಟು ಒಂದು ಅರ್ಧ ಕಿಲೋಮೀಟರ್ ದೂರ. ನೋಡ್ರಿ, ಅಂಕಣದ ಒಳಗಡೆ ನಾವು ಲಾಂಗ್ ಸರ್ವಿಸ್ ಅಂದ್ರೆ ಲಾಂಗ್ ಅಂದ್ರೆ ದೂರ ಅಲ್ವಾ? ಅಂದ್ರೆ ಈಗ ಲಾಂಗ್ ಅಂದ್ರೆ ದೂರ. ನಾವೇನ್ ಮಾಡ್ತೀವಿ, ಸರ್ವಿಸ್ ಮಾಡುವಂತ ಸಂದರ್ಭದಲ್ಲಿ ಹಿಂಭಾಗದ ಗೆರೆ ಕಾಣ್ತಿದ್ಯಾ, ಹಿಂಭಾಗದ ಗೆರೆ, ಇದರಲ್ಲಿ ಸಿಂಗಲ್ಸ್, ಡಬಲ್ಸ್, ಮಿಶ್ರ ಡಬಲ್ಸ್ ಅಂತ ಬರುತ್ತೆ. ಡಬಲ್ಸ್ ಮತ್ತೆ ಮಿಶ್ರ ಡಬಲ್ಸ್ಗೆ ಅಂಕಣ ಪೂರ್ತಿ ಇರುತ್ತೆ. ಸಿಂಗಲ್ಸ್ಗೆ ಒಳಗಡೆ ಅಂಕಣ ಏನ್ ಬರುತ್ತಲ್ಲ, ಕಾಣುತ್ತಾ ಇರ್ತಿರತ್ತಾನೆ, ಕಾಣುತ್ತಾ ಅಂಕಣ ಇರುತ್ತಾನೆ. ಡಬಲ್ಸ್ ಆಡುವಾಗ ಪೂರ್ತಿ ಅಂಕಣ ಇರುತ್ತೆ, ಸಿಂಗಲ್ಸ್ ಆಡುವಾಗ ಒಳಗಡೆ ಅಂಕಣ ಮಾತ್ರ ಇರುತ್ತೆ. ಉದ್ದ ವೇರಿಯೇಷನ್ ಆಗಲ್ಲ, ಅಗಲ ಮಾತ್ರ. ಇದೇನ್ ಕಾಣ್ತಿದ್ಯಲ್ಲ, ಇಷ್ಟು ಮಾತ್ರ ಸಿಂಗಲ್ಸ್ ಬರುತ್ತೆ. ಕಾಣುತ್ತಾ? ಹೊರಗಡೆ ಅಂದ್ರೆ ಪೂರ್ತಿ ಅಂಕಣ ಅಂದ್ರೆ ಡಬಲ್ಸ್ ಆಡುವಾಗ ಮಾತ್ರ ಬರುತ್ತೆ. ನಾವು ಸರ್ವಿಸ್ ಮಾಡುವಂತ ಸಂದರ್ಭದಲ್ಲಿ ಲಾಂಗ್ ಸರ್ವಿಸ್ ಅಂದ್ರೆ ಏನೋ ಕೂತ್ಕೊ, ಸರ್ವಿಸ್ ಮಾಡುವಂತ ಸಂದರ್ಭದಲ್ಲಿ ವಿರುದ್ಧಾಂಕಣದ ಹಿಂಭಾಗದ ಗೆರೆ ತಾಗದ ರೀತಿಯಲ್ಲಿ ಅಕ್ಕಪಕ್ಕದಲ್ಲೇ ಬೀಳುವಂತೆ ಮಾಡುವಂಥದ್ದು. ಗೊತ್ತಾಯ್ತಾ? ಈಗ ಇರ್ತಾರೆ, ಈ ಕಡೆ ನಿಂತಿರ್ತಾರೆ, ನಮ್ಮ ಮಧ್ಯದ ಪ್ಲೇಯರ್ ನಿಂತಾಗ ನಾವೇನ್ ಮಾಡ್ತೀವಿ, ಕಾಕನ್ನ ಬಿಟ್ಟು ಹೊಡಿತೀವಿ. ಎಲ್ಲಿ ಹೊಡಿತೀವಿ? ಹಿಂದ್ಗಡೆ ಹೊಡಿತಿದ್ದಾನೆ. ಇಲ್ಲಿ ಅಕ್ಕಪಕ್ಕ ಬೀಳಂಗೆ ನಾವು ಸರ್ವಿಸ್ ಮಾಡೋದನ್ನ ಏನಂತ ಕರಿತೀವಿ, ಲಾಂಗ್ ಸರ್ವಿಸ್. ಶಾರ್ಟ್ ಸರ್ವಿಸ್ ಅಂದ್ರೆ ಮಧ್ಯದಿಂದ ಮುಂದಿನ ವಲಯದಲ್ಲಿ ಮಾಡೋದು. ಲಾಂಗ್ ಸರ್ವಿಸ್ ಅಂದ್ರೆ ಹಿಂದಿನ ವಲಯದಲ್ಲಿ ಸರ್ವಿಸ್ ಮಾಡೋದು. ಎರಡು ವಲಯಗಳನ್ನ ಮಾಡ್ಕೊಳ್ಳೋದು ನಾವು ಇದರಲ್ಲಿ. ಗೊತ್ತಾಯ್ತಾ? ಇದು ಮುಂದಿನ ವಲಯ, ಇದು ಹಿಂದಿನ ವಲಯ. ಅಕ್ಕಪಕ್ಕ ಏನಾದ್ರು ಬಿಡಂಗೆ ನಾವು ಸರ್ವಿಸ್ ಮಾಡೋದಕ್ಕೆ ನಾವು ಏನಂತ ಕರಿತೀವಿ, ಲಾಂಗ್ ಸರ್ವಿಸ್. ಕಾಕನ್ನ ಎದುರುಗಡೆ ಅಂಕಣಕ್ಕೆ ಹಿಂದಿನ ವಲಯದಲ್ಲಿ ಬೀಳುವಂತೆ ಮಾಡುವಂಥದ್ದನ್ನ ಏನಂತ ಕರಿತೀವಿ ನಾವು, ಲಾಂಗ್ ಸರ್ವಿಸ್ ಅಂತ ಕರಿತೀವಿ. ನೆಕ್ಸ್ಟ್ ಬರೋದು ಹೈ ಸರ್ವಿಸ್ ಮತ್ತು ಫ್ಲೋಟಿಂಗ್ ಸರ್ವಿಸ್. ಹೈ ಸರ್ವಿಸ್ ಮತ್ತು ಫ್ಲೋಟಿಂಗ್ ಸರ್ವಿಸ್. ಹೈ ಸರ್ವಿಸ್ ಅಂದ್ರೆ ಏನು? ವೆರಿ ಗುಡ್. ಎಲ್ಲಿ ಎತ್ತರವಾಗಿ ಹೊಡೆಯೋದು ಅಂದ್ರೆ ನಾವು ಕಾಕನ್ನ ಸರ್ವಿಸ್ ಮಾಡುವಂತ ಸಂದರ್ಭದಲ್ಲಿ ಎತ್ತರಕ್ಕೆ ಹೋಗುವ ರೀತಿಯಲ್ಲಿ ನಾವೇನ್ ಮಾಡ್ತೀವಿ, ಕಾಕನ್ನ ಹೊಡೆಯೋದು. ಅದೆಲ್ಲ ಹೋಗ್ಬೇಕು, ವಿರುದ್ಧ ಅಂಕಣದ ಒಳಗಡೆ ಹೋದಂಗೆ. ಮತ್ತೆ ಹೈ ಸರ್ವಿಸ್ ಅಂತ ಹೇಳಿ ಸುಮ್ಮನೆ ಹೊಡೆದ್ಬಿಟ್ಟು ಅದು ಹೊರಗಡೆ ಹೋದ್ರೆ ಹೈ ಸರ್ವಿಸ್ ಆಗಲ್ಲ. ನಾವು ಹೊಡೆಯುವಂತ ಸರ್ವಿಸು ವಿರುದ್ಧ ಅಂಕಣಕ್ಕೆ, ಮಾಡಿದಂತ ಸರ್ವಿಸು ವಿರುದ್ಧ ಅಂಕಣದಲ್ಲಿ ಅಲ್ವಾ, ಎತ್ತರಕ್ಕೆ ಹೋಗಿ ಕೆಳಗೆ ಬೀಳುವಂತೆ ಮಾಡುವಂತ ಸರ್ವಿಸ್ ಅನ್ನು ನಾವು ಹೇಳ್ತಾ ಕರಿತೀವಿ. ಕ್ಲಿಯರಾ? ನಾವು ಹೊಡೆದಂತ ಕಾಕಿ ಎಲ್ಲಿಗೆ ಹೋಗ್ಬೇಕು, ಎತ್ತರಕ್ಕೆ ಹೋಗಿ ಅಂಕಣದ ಒಳಗಡೆ ಬೀಳುವ ರೀತಿಯಲ್ಲಿ ಮಾಡೋದನ್ನ ನಾವು ಕರಿತೀವಿ ಹೈ ಸರ್ವಿಸ್. ನೆಕ್ಸ್ಟ್ ಬರೋದು ಫ್ಲೋಟಿಂಗ್. ನಾವು ಮಾಡಿದಂತಹ ಸರ್ವಿಸ್ ತನ್ನ ದಿಕ್ಕನ್ನ ಬದಲಿಸ್ಕೊಂಡು ಹೋಗುತ್ತೆ. ನೀವು ನೋಡಿದ್ರೆ ಫುಟ್ಬಾಲ್ ಆಡುವಾಗ ಬನಾನಾ ಕಿಕ್ ಅಂತ ಬರುತ್ತೆ, ಬಾಳೆಹಣ್ಣಿಗೆ ಕಿಕ್ ಇರುತ್ತಾನೆ. ಹೊಡೆದಂತಹ ಚೆಂಡು ಏನಾಗುತ್ತೆ, ಅದರ ದಿಕ್ಕನ್ನ ಬದಲಿಸ್ಕೊಂಡು ಹೋಗಿ ಗೋಲ್ ಪೋಸ್ಟ್ ಒಳಗಡೆ ಹೋಗೋದನ್ನ ಕಾಣ್ತೀವಿ. ಅದೇ ರೀತಿ ನಾವು ಫ್ಲೋಟಿಂಗ್ ಸರ್ವಿಸ್ ಅಂದಾಗ ಗಾಳಿಯ ಒತ್ತಡವನ್ನ ಗಮನಿಸಬೇಕು. ಗಾಳಿ ಒತ್ತಡ ಗೊತ್ತಾನೆ, ಆ ಒತ್ತಡವನ್ನ ಗಮನಿಸಿ ನಾವು ಹೊಡೆದಂತಹ ಕಾಕಿ ಏನಾಗುತ್ತೆ, ತನ್ನ ದಿಕ್ಕನ್ನ ಬದಲಿಸಿ ವಿರುದ್ಧ ಅಂಕಣದ ಒಳಗಡೆ ಬೀಳುತ್ತೆ. ಅದನ್ನ ನಾವು ಏನಂತ ಕರಿತೀವಿ, ಫ್ಲೋಟಿಂಗ್ ಸರ್ವಿಸ್. ತನ್ನ ದಿಕ್ಕನ್ನ ಬದಲಿಸಿಕೊಂಡು ವಿರುದ್ಧ ಅಂಕಣದ ಒಳಗಡೆ ಬೀಳುವಂತಹ ಸರ್ವಿಸ್ ಅನ್ನ ಏನಂತ ಕರಿತೀವಿ, ಫ್ಲೋಟಿಂಗ್ ಸರ್ವಿಸ್. ಫ್ಲೋಟ್ ಅಂದ್ರೆ ತೇಲುತ್ತಾ ಹೋಗೋದು ಅಂತೇಳಿ, ತೇಲ್ತಾ ಹೋಗ್ತಾನೆ ಗಾಳಿಯಲ್ಲಿ ಅಲ್ವಾ, ಅದನ್ನ ಫ್ಲೋಟಿಂಗ್ ಸರ್ವಿಸ್ ಅಂತ ಕರಿತೀವಿ. ಸಿಂಪಲ್ ನೋಡ್ರಿ. ಹೈ ಸರ್ವಿಸ್ ಅಂದ್ರೆ ಎತ್ತರಕ್ಕೆ ನಾವು ಕಾಕನ್ನ ಹೊಡೆಯುವಂಥದ್ದು, ಅರ್ಥ ಆಗುತ್ತಾ? ಅದು ಎದುರಾಳಿ ಅಂಕಣದ ಒಳಗಡೆ ಬೀಳೋ ರೀತಿಯಲ್ಲಿ. ನೆಕ್ಸ್ಟ್ ಫ್ಲೋಟಿಂಗ್ ಸರ್ವಿಸ್ ಅಂದ್ರೆ ತೇಲುತ್ತಾ ಅದು ತನ್ನ ದಿಕ್ಕನ್ನ ಬದಲಿಸ್ಕೊಂಡು ವಿರುದ್ಧ ಅಂಕಣದ ಒಳಗಡೆ ಬೀಳುವಂತಹ ಸರ್ವಿಸ್ ಅನ್ನ ನಾವು ಫ್ಲೋಟಿಂಗ್ ಸರ್ವಿಸ್ ಅಂತ ಕರಿತೀವಿ. ಕ್ಲಿಯರ್? ತುಂಬಾನೇ ಸಿಂಪಲ್ ಇದೆ ನೋಡ್ರಿ. ಶಾರ್ಟ್ ಸರ್ವಿಸ್ ಅಂದ್ರೆ ಹತ್ತಿರದಲ್ಲೇ ಕಾಕ್ ಬೀಳೋ ರೀತಿಯಲ್ಲಿ
ಜಾಳಿಗೆ ಮೇಲಿಂದ ವಿರುದ್ಧ ತಂಡದ ಅಂಕಣದ ಒಳಗಡೆ ಹತ್ತಿರದಲ್ಲೇ ಬೀಳೋದಕ್ಕೆ ಶಾರ್ಟ್ ಸರ್ವಿಸ್ ಅಂತೀವಿ. ಲಾಂಗ್ ಸರ್ವಿಸ್ ಅಂದ್ರೆ ಹಿಂದೆ ಅಲ್ವಾ, ಹಿಂದಿನ ಗೆರೆಯ ಹತ್ತಿರ ಅಂದ್ರೆ ಕೊನೆಯ ಗೆರೆ ಏನಂತ ಕರಿತೀವಿ, ಕೊನೆಯ ಗೆರೆಯ ಹತ್ತಿರ ಅಕ್ಕಪಕ್ಕದಲ್ಲಿ ಬೀಳುವಂತೆ ಮಾಡುವಂತಹ ಸರ್ವಿಸ್ ಅನ್ನ ನಾವು ಲಾಂಗ್ ಸರ್ವಿಸ್ ಅಂತೀವಿ. ಹೈ ಸರ್ವಿಸ್ ಅಂದ್ರೆ ಎತ್ತರದಲ್ಲಿ ನಾವು ಕಾಕನ್ನ ಹೊಡೆಯೋದಕ್ಕೆ ಹೈ ಸರ್ವಿಸ್ ಅಂತೀವಿ. ಫ್ಲೋಟಿಂಗ್ ಸರ್ವಿಸ್ ಅಂದ್ರೆ ಗಾಳಿಯಲ್ಲಿ ತನ್ನ ದಿಕ್ಕನ್ನ ಬದಲಿಸಿಕೊಂಡು ಹೋಗೋದಕ್ಕೆ ನಾವು ಯಾವ ಸರ್ವಿಸು, ಬರ್ಬೇಕು ಬಾಯ್ಸು, ಕ್ಲಿಯರ್. ನೆಕ್ಸ್ಟ್ ಹೋಗು ಡ್ರಾಪಿಂಗ್. ಬಾಯ್ ಬಿಡಬೇಕು ನೀವು ಜೋರಾಗಿ. ಡ್ರಾಪಿಂಗ್ ಡ್ರಾಪಿಂಗ್ ಅಂದ್ರೆ ಏನು, ನೀವು ಚಿತ್ರದಲ್ಲೂ ಕೂಡ ಗಮನಿಸಬಹುದಲ್ವಾ, ಚಿತ್ರದಲ್ಲಿ ಕಾಣ್ತಿರ್ತಾರೆ ಡ್ರಾಪಿಂಗು. ಯಾವ ರೀತಿ ಮಾಡ್ತಿದ್ದಾರೆ, ವಿರುದ್ಧ ತಂಡದಿಂದ ಬಂದಂತಹ ಕಾಕು, ಅದು ಬಲಬದಿಗೆ ಬಂದಂತಹ ಕಾಕನ್ನು ನಾವೆಲ್ಲ ಮಾಡ್ತೀವಿ ರಭಸವಾಗಿ ಮುಂಭಾಗದ ಲೈನ್ ಪಕ್ಕ ಅಕ್ಕಪಕ್ಕದಲ್ಲಿ ಈ ಕಡೆಯಿಂದ ನಾನು ಹೊಡಿತಿದ್ದೀನಿ, ನನ್ನ ಬಲಗಡೆ ಬಂದಿದೆ, ತಲೆ ಮೇಲಿದೆ, ನಾನೇನ್ ಮಾಡ್ತಿದ್ದೀನಿ, ಏನ್ ಮಾಡ್ತಿದ್ದೀನಿ, ಕಾಗನ್ನ ಅಲ್ಲೇ ಬಿಡಕ್ ಹಾಕ್ತಿದ್ದೀನಿ. ಅಂದ್ರೆ ಅಕ್ಕಪಕ್ಕ ಇಲ್ಲಿಂದ ಹೊಡಿತಿದ್ದೀನಿ ಅಂದ್ರೆ ಇಲ್ಲಿ ಅಕ್ಕಪಕ್ಕ ಮುಂದ್ಗಡೆ ಬೀಳಬೇಕು, ಮುಂದಿನ ಹೊಡೆಯೋದಲ್ಲೇ. ಆ ರೀತಿ ಹೊಡೆಯೋದಕ್ಕೆ ನಾವು ಏನಂತೀವಿ ಡ್ರಾಪಿಂಗ್. ಕೆಲವೊಬ್ರು ಡ್ರಾಪ್ ಹಾಕು ಅಂತ ಗೊತ್ತಾ, ವಾಲಿಬಾಲ್ ಆಡುವಾಗ ಅವೆಲ್ಲ ಡ್ರಾಪ್ ಅಂದ್ರೆ ಹಂಗೆ, ಅಥವಾ ನಿಧಾನಕ್ಕೆ ಅವರಿಗೆ ಕನ್ಫ್ಯೂಸ್ ಮಾಡಿಬಿಟ್ಟು ಮುಂಭಾಗದಲ್ಲಿ ಬೀಳೋಂಗೆ ಕಾಕನ್ನ ಹಾಕೋದು ಡ್ರಾಪಿಂಗ್. ನೀವು ನೋಡ್ಬೋದು, ಚಿತ್ರದಲ್ಲೂ ಕೂಡ ನೀವು ಗಮನಿಸ್ಬೋದು. ಡ್ರಾಪಿಂಗ್ ನೋಡ್ರಿ, ಡ್ರಾಪಿಂಗ್ ಹಾಕೋ ಚಿತ್ರ ಕಾಣಿಸ್ತೀಯಾ, ರೈಟ್. ನೆಕ್ಸ್ಟ್ ಬರೋದು ರಿಸೀವಿಂಗ್ ಅಂದ್ರೆ ಏನು, ರಿಸೀವಿಂಗ್ ಅಂದ್ರೆ ಏನು ಹೇಳು. ಇಲ್ಲಿ ಬಾಲಿಲ್ಲ, ಕಾಕನ್ನ ರಿಸೀವ್ ಮಾಡ್ಕೊಳ್ಳೋದು. ಎದುರಾಳಿ ಅಂಕಣದಿಂದ ಬಂದಂತಹ ಕಾಕನ್ನ ನಾನು ಸರಿಯಾದ ರೀತಿಯಲ್ಲಿ ಸಂದರ್ಭಕ್ಕೆ ತಕ್ಕಂತೆ ಆ ಕಾಕ್ ಹೆಂಗ್ ಬರುತ್ತೋ ಅದನ್ನ ನಾನು ಮಾಡ್ತೀನಿ ರಿಟರ್ನ್ ಕಳಿಸೋದು. ಈಗ ಆ ಕಡೆಯಿಂದ ಹೊಡೆದಿರ್ತಾನೆ, ನೀವೇ ನನಗೆ ಹೆಂಗ್ ಬೇಕು ಹಂಗೆ ಕಳಿಸಿರ್ತೀರಾ, ಹಂಗೆ ನಾನು ಈಸಿಯಾಗಿ ಹೊಡೆದಿಟ್ಟು ಕೊಡ್ತೀರಾ, ಇಲ್ಲ ನೀವು ಯಾವ ರೀತಿ ಕಳಿಸ್ತೀರೋ ಗೊತ್ತಿಲ್ಲ. ಅಂದ್ರೆ ಸಂದರ್ಭಕ್ಕೆ ತಕ್ಕಂತೆ ನೀವು ಪಾಯಿಂಟ್ ಕಳಿಸ್ಲಿಕ್ಕೆ ನೀವು ಹೊಡೆದಿರ್ತೀರಾ ಅಲ್ವಾ. ಆ ಬಂದಂತ ಕಾಕನ್ನ ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಅದನ್ನ ನೋಡಿ ಅದು ಯಾವ ರೀತಿ ಬರುತ್ತೋ ಅದನ್ನ ಸರಿಯಾದ ರೀತಿಯಲ್ಲಿ ನಾನು ವಿರುದ್ಧ ತಂಡದ ಅಂಕಣಕ್ಕೆ ನಾನು ಕಳಿಸೋದು, ಏನು ರಿಸೀವಿಂಗ್. ಗೊತ್ತಾಯ್ತಾ, ಎದುರಾಳಿ ತಂಡದಿಂದ ಬಂದಂತಹ ಅಂಕಣದಿಂದ ಬಂದಂತಹ ಕಾಕನ್ನ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ವಿರುದ್ಧ ಅಂಕಣದ ಒಳಗಡೆ ಬೀಳುವ ರೀತಿಯಲ್ಲಿ ಹೊಡೆಯೋದಕ್ಕೆ ರಿಸೀವಿಂಗ್ ಅಂತ ಕರಿತೀವಿ. ಆ ಕಡೆಯಿಂದ ಬಂದಿರುತ್ತೆ ಕಾಕು, ಆ ಕಾಕನ್ನ ಸರಿಯಾದ ರೀತಿಯಲ್ಲಿ ನಾನೇನ್ ಮಾಡಬೇಕು, ರಿಟರ್ನ್ ಕಳಿಸ್ಬೇಕು, ಬರೋದನ್ನ ರಿಟರ್ನ್ ಕಳಿಸ್ಬೇಕು, ಅಷ್ಟೇ ತಾನು ರಿಸೀವಿಂಗು. ಅಂದ್ರೆ ಪ್ರತಿಕ್ರಿಯಾ ವೇಗ ಅಂತ ಕರಿತೀವಿ. ಆ ಕಡೆಯಿಂದ ಬಂತು ಅದನ್ನೇನ್ ಮಾಡ್ತೀವಿ, ಸರಿಯಾದ ಸಮಯಕ್ಕೆ ಕಳಿಸ್ತೀವಿ ಅಲ್ವಾ. ಸರಿನಾ, ಮತ್ತೇನಾದ್ರು ಇದೆಯಾ? ಸಿಂಪಲ್ ಅಲ್ವಾ, ತುಂಬಾನೇ ಈಸಿ ಇದೆ, ಸಿಂಪಲ್ ಅಂತ ತಿಳ್ಕೋಬೇಕಷ್ಟೇ. ನೆಕ್ಸ್ಟ್ ರಿಸೀವಿಂಗ್ ಆದ್ಮೇಲೆ ಸ್ಮ್ಯಾಶಿಂಗ್. ರೈಟ್, ಸ್ಮ್ಯಾಶಿಂಗ್. ಆಟದಲ್ಲಿ ಜಾಸ್ತಿ ಥ್ರಿಲ್ ಮಜಾ ಕೊಡೋದು ಯಾವುದು, ಸ್ಮ್ಯಾಶಿಂಗ್. ಯಾವುದೋ ಒಬ್ಬ ಆಟಗಾರ ಆಕ್ರಮಣಕಾರಿಯಾಗಿ ಹೊಡೆಯೋದನ್ನೇ ಜಾಸ್ತಿ ಕೈತಿರ್ತಾನೆ ಅಲ್ವಾ. ಉದಾಹರಣೆಗೆ ಕ್ರಿಕೆಟಿಗೆ ನೋಡ್ಕೊಡ್ರಿ, ಸಿಂಗಲ್ ಹೊಡೆದ್ರೆ ಇವನೇನು ಆಡ್ತಾನಪ್ಪ ಹೇಳ್ತೀವಿ ಅಲ್ಲ ಕ್ರಿಕೆಟ್ ಆಡುವಾಗ, ಹೌದಲ್ಲ. ಡಬಲ್ ಹೊಡೆದ್ರು ಕೂಡ ಮಜಾ ಸಿಗಲ್ಲ. ಅವ್ರಿಗೆ ನೋಡಬೇಕು ಬರೀ ಬೌಂಡ್ರಿ ಸಿಕ್ಸ್ ಬಾರಿಸ್ತಿರ್ಬೇಕು, ಪ್ರತಿ ಬಾಲಿಗೆ ಹೊಡಿತಿದ್ರು ಕೂಡ ಕೇಕ್ ಹಾಕ್ತಿರ್ತೀವಿ. ಹಾಗಾಗಿ ಈ ಆಟದಲ್ಲಿ ಮಜಾ ಕೊಡುವಂಥದ್ದು ಯಾವುದು, ಸ್ಮ್ಯಾಶಿಂಗ್. ಉದಾಹರಣೆಗೆ ಕಬಡ್ಡಿ ತಗೊಳ್ರಿ, ಕಬಡ್ಡಿ ತಗೊಂಡಾಗ ಹೋಗಿ ಎಂಟಿ ರೇಡೋ ಬರೀ ಬೋನಸ್ ತಗೊಂಡ್ಬಂದ್ರೆ ಏನೇನು ತಗೊಂಡ್ಬಂದ ಅಲ್ವಾ, ಒಂದು ಹೊಡ್ಕೊಂಡ್ಬಂದ ಅಥವಾ ಬೋನಸ್ ತಗೊಂಡು ಒಂದು ಪಾಯಿಂಟ್ ತಗೊಂಡ್ಬಂದ್ರೆ ಒಂದು ಸ್ವಲ್ಪ ಖುಷಿ, ಚಪ್ಪಾಳೆ ತರ್ತೀವಿ. ಅದೇ ಒಂದು 2-3 ಹೊಡ್ಕೊಂಡ್ಬಂದ್ರೆ ಹಾಗೆ ಕೇಕ್ ಹೊಡೆಯಕ್ಕೆ ಬಿಡ್ತೀವಿ, ವಿಷಲ್ ಹೊಡೆಯೋದೇನೋ ಕೇಕೆ ಹೊಡೆಯೋದೇನೋ ಅಲ್ವಾ. ಇದು ಆಟದಲ್ಲಿ ಮಜಾ ಕೊಡುವಂಥ ಸಿಚುವೇಶನ್ಗಳು, ಸಂದರ್ಭಗಳು. ಅದೇ ರೀತಿ ನಾವು ಸ್ಮ್ಯಾಶಿಂಗ್ ಈ ಬ್ಯಾಡ್ಮಿಂಟನ್ ಆಟಕ್ಕೆ ಬಂದಾಗ ಅತಿ ಹೆಚ್ಚು ನಮಗೆ ಖುಷಿಯನ್ನು ನೀಡುತ್ತೆ. ಹೇಗೆ ನೀಡುತ್ತೆ, ಸ್ಮ್ಯಾಶ್ ಗೊತ್ತಾನೆ ನಮ್ಮಲ್ಲಿರುವಂತಹ ಸಾಮರ್ಥ್ಯವನ್ನು ಬಳಸ್ಕೊಂಡು ನಾವೇನು ಮಾಡ್ತೀವಿ, ಆ ಬಂದಂತಹ ಕಾಕನ್ನ ಎದುರಾಳಿ ತಂಡದ ಅಂಕಣದ ಒಳಗಡೆ ಅಲ್ಲಿರುವಂತಹ ಆಟಗಾರನ ಎಡಭುಜದ ಎಡಗಡೆಗೆ ಕಾಕು ರಭಸವಾಗಿ ಹೋಗೋದನ್ನ ನಾವೇನಂತೀವಿ, ಹೊಡೆಯೋದನ್ನ ಸ್ಮ್ಯಾಶಿಂಗ್ ಅಂತ ಕರಿತೀವಿ.
ಎದುರಾಳಿ ತಂಡದಿಂದ ಬಂದಂತಹ ಕಾಕು ಬಲಗಡೆಗೆ, ನಮ್ಮ ಬಲ ಭುಜದ ಕಡೆಗೆ ಅಲ್ವಾ, ತಲೆ ಎತ್ತರಕ್ಕೆ ಬಂದಂತಹ ಕಾಕನ್ನ ನಾವೇನ್ ಮಾಡ್ತೀವಿ, ರಭಸವಾಗಿ ಭುಜದಲ್ಲಿರುವಂತಹ ಶಕ್ತಿಯನ್ನ ಬಳಸಿಕೊಂಡು ಎದುರಾಳಿ ತಂಡದಲ್ಲಿ ಅಂಕಣದ ಒಳಗಡೆ ಬೀಳುವಂತೆ, ಅದು ಎಲ್ಲಿ ಬಿಡಬೇಕು, ಅವರು ಎಡಭುಜದ ಕಡೆಗೆ, ಅವರ ಎಡಗಡೆಗೆ ಅಥವಾ ಎಡಭುಜದ ಕಡೆಗೆ, ಎಡಗಡೆಗೆ ಹೋಗುವಂತೆ ಕಾಕನ್ನ ನಾವು ರಭಸವಾಗಿ ಹೊಡೆಯೋದಕ್ಕೆ ನಾವೇನಂತ ಕರಿತೀವಿ, ಸ್ಮ್ಯಾಶಿಂಗ್. ಜೋರಾಗಿ ಹೊಡೆಯೋದು, ನಮ್ಮ ಭಾಷೆಯಲ್ಲಿ ಜೋರಾಗಿ ಹೊಡೆಯೋದು, ಜೋರಾಗಿ ಅಂತ ಅಂತಾನೆ, ಜೋರಾಗಿ ನಾವು ಹೊಡೆಯೋದು, ತಕ್ಷಣಕ್ಕೆ ನೆಲಕ್ಕೆ ಅಪ್ಪಳಿಸ್ಬೇಕು, ಆ ರೀತಿ ಹೊಡೆಯೋದನ್ನ ನಾವು ಏನಂತ ಕರಿತೀವಿ, ಸ್ಮ್ಯಾಶಿಂಗ್. ನೀವು ಹೇಳ್ಕೋಬಹುದು, ಸರ್ ನೀವು ಯಾಕೆ ಬನ್ನಿ ಎಡಭುಜದ ಕಡೆಗೆ ಅಂತಿದ್ದೀರಾ, ಎಡಗಡೆಗೆ ಅಂತಿದ್ದೀರಾ, ಯಾಕೆ ನಾನು ಹಂಗೆ ಹೇಳ್ತಿದ್ದೀನಿ ಎಡಗಡೆಗೆ ಅಂತೇಳಿ? ಬಲಗೈಯಲ್ಲಿರುತ್ತೆ, ಅದಕ್ಕೆ ಕರೆಕ್ಟ್ ಆಗಿ ನಮಗೆ ಗ್ರಿಪ್ ಸಿಗಲ್ಲ, ಪವರ್ಫುಲ್ ಆಗಿ ಹೋಗಲ್ಲ. ಅರ್ಥ ಆಗತ್ತಾ? ರೈಟ್. ಏನ್ ಗೊತ್ತಾ, ಈಗ ಎಡಗಡೆ ಬಂದ್ರೆ ನಾವೇನ್ ಮಾಡ್ತೀವಿ, ಬ್ಯಾಕ್ ಹ್ಯಾಂಡ್ ರಿಸೀವಿಂಗ್, ಬ್ಯಾಕ್ ಹ್ಯಾಂಡ್ ಅಂತ ತಗೋಬೇಕಾಗುತ್ತೆ. ರೈಟ್. ಅದೇ ಬಲಗಡೆ ಬಂದ್ರೆ ಏನ್ ಮಾಡ್ತೀವಿ, ರಭಸವಾಗಿ ಶಕ್ತಿಯನ್ನ ಮೀರಿ ನಾವು ಅದರ ಮೇಲೆ ಪ್ರಯೋಗ ಮಾಡ್ತೀವಿ. ಅವಾಗ ಏನಾಗುತ್ತದು, ನಮಗೆ ಅಂಕ ಸಿಗುತ್ತೆ, ಸುಲಭವಾಗಿ ನಾವು ಗೆಲ್ಲಬಹುದು ಅಂತೇಳಿ ಅಲ್ವಾ. ಹಾಗಾಗಿ ಆಲ್ಮೋಸ್ಟ್ ನೀವು ನೋಡ್ರಿ, ಬ್ಯಾಡ್ಮಿಂಟನ್ ಆಟ ಆಡುವಾಗ ನೀವು ಹಂಗೆ ಅಬ್ಸರ್ವ್ ಮಾಡಿ, ಅವ್ರು ಆಡುವಂಥ ಪ್ರತಿಯೊಂದು ಕಾಕು ಕೂಡ ಬರೀ ಅವ್ರಿಗೆ ಎಡಗಡೆ ಹೋಗ್ತಿರುತ್ತೆ. ಅರ್ಥ ಆಯ್ತಾ? ಬಲಗಡೆ ಬಂತಂದ್ರೆ ಸ್ಮ್ಯಾಶ್ ಮಾಡ್ತಾರೆ ಅವರು. ರೈಟ್. ಹಾಗಾಗಿ ಸ್ಮ್ಯಾಶಿಂಗ್ ತುಂಬಾನೇ ಉತ್ತಮವಾದಂತಹ ಒಂದು ತಂತ್ರ ಅಲ್ವಾ. ಸುಲಭವಾಗಿ ಕಡಿಮೆ ಅವಧಿಯ ಸಮಯದಲ್ಲಿ ನಾವು ಅಂಕವನ್ನು ಕೂಡ ನಾವು ಗಳಿಸಲಿಕ್ಕೆ ಒಂದು ಒಳ್ಳೆಯ ತಂತ್ರ ಅಂತ ಹೇಳ್ಬೋದು. ನೆಕ್ಸ್ಟ್ ಬ್ಯಾಕ್ ಹ್ಯಾಂಡ್ ರಿಸೀವಿಂಗ್ ಅಂತೇಳಿ. ಬ್ಯಾಕ್ ಹ್ಯಾಂಡ್ ರಿಸೀವಿಂಗ್ ನೋಡ್ರಿ, ಬ್ಯಾಕ್ ಹ್ಯಾಂಡ್ ರಿಸೀವಿಂಗ್ ಅಂದ್ರೆ ಈಗ ಅಲ್ಲಿಂದ ಹೊಡಿರ್ತಾರೆ, ಯಾವ ಹೊಡಿತಾರೆ ಅಂದ್ರೆ ನಾನು ಎಡಗಡೆಗೆ ಅಲ್ವಾ, ಎಡಗಡೆಗೆ ಬಂದಂತಹ ಕಾಕನ್ನು ನಾನು ಕಳಿಸ್ಬೇಕು ತಾನೆ, ಅದನ್ನ ಬ್ಯಾಕ್ ಹ್ಯಾಂಡ್ ರಿಸೀವಿಂಗ್. ಈಗ ಬ್ಯಾಕ್ ಹ್ಯಾಂಡ್ ಈ ಕಡೆ ಎಡಗಡೆ ಬಂದಿದೆ ಅಂದ್ರೆ ನಾನು ಹೊಡೆಯಕ್ಕಾಗತ್ತಾ? ಆಗತ್ತಾ? ಇಲ್ಲ. ನಾನೇನ್ ಮಾಡ್ಬೇಕು, ಬಂದಂತ ಕಾಕನ್ನ ರಿಟರ್ನ್ ನಾನು ಕಳಿಸ್ಬೇಕಾಗತ್ತೆ. ಇದನ್ನ ಬ್ಯಾಕ್ ಹ್ಯಾಂಡ್ ರಿಸೀವಿಂಗ್. ಇದನ್ನ ಏನ್ ಮಾಡ್ತೀವಿ ನಾವು, ಎಡಗಡೆ ಬಂದಂತಹ ಕಾಕನ್ನ ರಾಕೆಟ್ ಇಂದ ಹೊಡಿತಿದ್ದಾನೆ, ತಿರುಗಿಸಿ ಹೊಡಿತಿದ್ದಾನೆ, ಇದನ್ನ ಬ್ಯಾಕ್ ಹ್ಯಾಂಡ್ ರಿಸೀವಿಂಗ್ ಅಂತೇಳಿ ಕರೀತಾರೆ. ಇದರೊಳಗಿನಿಂದ ಬಂದಂತಹ ಕಾಕನ್ನ, ಎಡಗಡೆಗೆ ಬಂದಂತಹ ಕಾಕನ್ನ ನಾವು ಸರಿಯಾದ ರೀತಿಯಲ್ಲಿ ವಿರುದ್ಧ ಕ್ರಮಕ್ಕೆ ಹೋಗುವ ರೀತಿಯಲ್ಲಿ ನಾವು ಕಾಕನ್ನ ಕಳಿಸುವ ಒಂದು ವಿಧಾನ ಬ್ಯಾಕ್ ಹ್ಯಾಂಡ್ ರಿಸೀವಿಂಗ್. ರೈಟ್. ಬಲಗಡೆ ಬಂದ್ರೆ ಏನ್ ಮಾಡ್ತೀವಿ, ಆರಾಮಾಗಿ ಹೊಡೆದ್ಬಿಡ್ತೀವಿ ಅಲ್ವಾ, ಇಲ್ಲ ಡ್ರಾಪಿಂಗ್ ಆಗ್ತೀವಿ, ಇಲ್ಲ ಸ್ಮ್ಯಾಶಿಂಗ್ ಮಾಡಿಬಿಡ್ತೀವಿ. ಅದೇ ಎಡಗಡೆ ಬಂದ್ರೆ ನಾವು ಬ್ಯಾಕ್ ಹ್ಯಾಂಡ್ ರಿಸೀವ್ ತಗೊಳ್ಳೇಬೇಕು. ಇಲ್ಲಿ ಬಂದಿದೆ ತಕ್ಷಣ ತಾನೆ, ನೀವು ಆಟ ನೋಡಿದಿರಲ್ವಾ, ವಿತಿನ್ ಸೆಕೆಂಡ್ ರಿಲೀಸ್ ಆಗ್ತಿರುತ್ತೆ, ಕಾಕ್ ಬರ್ತಿರುತ್ತಾನೆ. ಅವಾಗ ನಾವೇನ್ ಮಾಡ್ತೀವಿ, ತಕ್ಷಣಕ್ಕೆ ಯಾವ ಕಡೆ ಬರುತ್ತೋ ಆ ಕಡೆ ಸಂದರ್ಭಕ್ಕೆ ನಾವು ಕಾಕನ್ನ ವಿರುದ್ಧ ಅಂಕಣದ ಒಳಗಡೆ ಕಳಿಸುವಂತಹ ಒಂದು ಕೌಶಲ್ಯ. ರೈಟ್. ಇದರಲ್ಲಿ ಏನಾದ್ರು ನಿಮಗೆ ಡೌಟ್ಸ್? ನೀವು ಈ ಚಿತ್ರವನ್ನು ಕೂಡ ನೋಡ್ಬೋದು, ಬ್ಯಾಕ್ ಹ್ಯಾಂಡ್ ರಿಸೀವ್ ಯಾವ ರೀತಿ ತಗೋತಿದ್ದಾರೆ ಅನ್ನೋದ್ರ ಮೂಲಕ ನೀವು ಇಲ್ಲಿ ಕಾಣ್ಬೋದು. ಸ್ಮ್ಯಾಶಿಂಗ್, ಇದು ಸ್ಮ್ಯಾಶಿಂಗು ಕಾಣಿಸ್ತಿದೆಯಾ? ಇದು ಡ್ರಾಪಿಂಗು, ಇದು ಸ್ಮ್ಯಾಶಿಂಗು. ಯಾವ ರೀತಿ ಹೊಡಿತಿದ್ದಾರೆ ಅಂತೇಳಿ ಅಂದರೆ ಎಲ್ಲಿ ಹೊಡಿತಿದ್ದಾರೆ ನೋಡ್ರಿ, ಎಡಗಡೆ ಬರೋದನ್ನು ಹೊಡಿತಿದ್ದಾರೆ ಅವರು, ಬಲಗಡೆ ಬರೋದನ್ನು ಹೊಡಿತಿರೋದು ಅವರು. ರೈಟ್. ಅದರಲ್ಲಿ ಅಷ್ಟೇ. ಈಗ ಎಡಗೈ ಆಟಗಾರನಿದ್ರೆ ನಾವೇನು ಮಾಡ್ತೀವಿ, ಎಡಗೈ ಆಟಗಾರನಿದ್ರೆ ಬಲಗಡೆ ಹಾಕ್ತೀವಿ, ಬಲಗೈ ಆಟಗಾರನಿದ್ರೆ ಅಷ್ಟೇ. ಯಾರ್ದಲ್ಲಿ ಈ ನಾವು ಗೊತ್ತಾಗ್ಬಿಡ್ತಾನೆ, ರ್ಯಾಕೆಟ್ ಹಿಡಿದಿರೋದು ಆಟ ಆಡ್ತಿರೋದನ್ನ ನೋಡ್ಬಿಟ್ರೆ ನಮಗೆ ಅವ್ರು ಎಡಗೈ ಆಟಗಾರರು ಬಲಗೈ ಆಟಗಾರರು ಅನ್ನೋದು ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಇವುಗಳನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಸಂದರ್ಭಕ್ಕೆ ತಕ್ಕಂತೆ ನಾವು ಆಟವನ್ನ ಆಡಬೇಕಾಗತ್ತೆ. ಈಗ ಈ ತಂತ್ರಗಳಲ್ಲಿ, ಈ ಕೌಶಲ್ಯಗಳಲ್ಲಿ ನಿಮಗೇನಾದ್ರೂ ಡೌಟ್ಸ್, ಅನುಮಾನ ಇದ್ರೆ ಕೇಳಿ, ಹೇಳ್ತೀನಿ. ಏನಲ್ವಾ? ಈ ಸಿಂಪಲ್ ಆಗಿ ಗೊತ್ತಾಯ್ತು ತಾನೆ, ಶಾರ್ಟ್ ಸರ್ವಿಸ್ ಮತ್ತು ಲಾಂಗ್ ಸರ್ವಿಸ್, ಶಾರ್ಟ್ ಸರ್ವಿಸ್ ಮತ್ತು ಲಾಂಗ್ ಸರ್ವಿಸ್, ಹೈ ಸರ್ವಿಸ್ ಮತ್ತೆ ಫ್ಲೋಟಿಂಗ್ ಸರ್ವಿಸ್, ಹೈ ಸರ್ವಿಸ್ ಮತ್ತೆ ಫ್ಲೋಟಿಂಗ್ ಸರ್ವಿಸ್, ಡ್ರಾಪಿಂಗ್, ರೈಟ್. ನೆಕ್ಸ್ಟ್ ಬರೋದು ರಿಸೀವಿಂಗ್, ರಿಸೀವ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಬರೋದು ಸ್ಮ್ಯಾಶಿಂಗ್, ಹೊಡೆಯೋದು, ಶಕ್ತಿಯನ್ನು ಪ್ರಯೋಗ ಮಾಡಿ ಹೊಡೆಯುವಂಥದ್ದು. ನೆಕ್ಸ್ಟ್ ಬರೋದು ಬ್ಯಾಕ್ ಹ್ಯಾಂಡ್ ರಿಸೀವಿಂಗ್. ರೈಟ್. ಇದು ಗೊತ್ತಾಯ್ತಾ? ಸೈಡಿಂಗ್ ಮ್ಯೂಟ್ ಮಾಡಿ.
ಇನ್ನ ಡೌಟ್ಸ್? ಏನು ಡೌಟ್ಸ್ ಇಲ್ವಾ? ನೆರವಾಗ್ಬೋದು ಸ್ಟ್ರೈಟ್ ಕೊಡು. ಮತ್ತೇನಾದ್ರು ಡೌಟ್ಸ್ ಇದ್ರೆ ಕೇಳಿ ಹೇಳ್ತೀನಿ ಇದಕ್ಕೆ ಸಂಬಂಧಪಟ್ಟಂಗೆ. ಅದ್ರಲ್ಲೇನು ಡೌಟ್ಸ್ ಇಲ್ವಾ? ರೈಟ್. ಈಗ ನೆಕ್ಸ್ಟ್ ನೋಡೋಣ ನಾವು. ಈಗ ಆಟಗಾರನ ಅವಶ್ಯಕ ಗುಣಲಕ್ಷಣಗಳು. ಈಗ ಆಟಗಾರನ ಅವಶ್ಯಕ ಗುಣಲಕ್ಷಣಗಳು ಮೊದಲನೇ ಲಕ್ಷಣ ಯಾವ್ದಿರ್ಬೇಕು? ಕಣ್ಣು ಮತ್ತೆ ಕೈಗಳ ಸಂಯೋಜನೆ. ಕಣ್ಣು ಮತ್ತೆ ಕೈಗಳ ಸಂಯೋಜನೆ ಬೇಕಾ? ಯಾಕೆ ಬೇಕು? ಕಣ್ಣು ಮತ್ತೆ ಕೈಗೆ ಯಾಕೆ ಬೇಕು? ಕಣ್ಣು ಮತ್ತೆ ಕೈಗಳ ಸಂಯೋಜನೆ ಯಾಕೆ ಬೇಕು? ಹೊಂದಾಣಿಕೆ ಯಾಕೆ ಇರಬೇಕು? ಯಾಕೆ ಕಣ್ಣು ಮತ್ತೆ ಕಾಲಿನ ಬಿಡುವ? ಹೇಳ್ರಿ, ಕಣ್ಣು ಮತ್ತೆ ಕಾಲಿನ ಬಿಡುವ ಇದಕ್ಕೆ ಬೇಡ. ಯಾಕೆ ಬೇಕು? ನಾವೇನು ಫುಟ್ಬಾಲ್ ಆಡ್ತಿದ್ದೀವಿ, ಕಣ್ಣು ಮತ್ತೆ ಕಾಲಿಂದ ನಾವು ಒಲಿತಿದ್ದೀವಿ? ಇಲ್ಲ, ನಮಗೆ ಬೇಕಾಗಿರೋದು ಕೋಆರ್ಡಿನೇಷನ್ ಯಾವ್ದು ಬೇಕು? ಕಣ್ಣು ಮತ್ತೆ ಕೈ. ಕಣ್ಣು ನೋಡುತ್ತೆ, ಕೈ ಹೊಡೆಯುತ್ತೆ ಅಲ್ವಾ? ಇವುಗಳ ಸಂಯೋಜನೆ ನಾವು ಎಲ್ಲಿ ಹೊಡಿಬೇಕು? ಖಾಲಿ ಜಾಗದಲ್ಲಿ ಹೊಡಿಬೇಕಾ? ಏನು ಎದುರಾಳಿ ತಂಡದ ಆಟಗಾರನ ಎಡಭುಜದ ಕಡೆ ಹೊಡಿಬೇಕಾ? ಅವನಿಗೆ ಹೆಂಗ್ ಹೊಡೆದ್ರೆ ನಾವು ಅಂಕಗಳನ್ನ ಗಳಿಸಬಹುದು ಅಂತ ಹೇಳಿ ನಿಮಗೆ ಏನ್ ಬೇಕು? ಮತ್ತೆ ಕೈಗಳ ಸಂಯೋಜನೆ. ಕಷ್ಟ ಸಹಿಷ್ಣುತೆ. ಬಲ ಬೇಕು, ಕಷ್ಟ ಸಹಿಷ್ಣುತೆನೂ ಕೂಡ ಬೇಕು. ಕಷ್ಟ ಸಹಿಷ್ಣುತೆ ನೀವು ಬರೆಯುವಾಗ ಪೂರ್ತಿ ಬರೀಬೇಕು. ಕಷ್ಟ ಸಹಿಷ್ಣುತೆ ಮತ್ತೆ ಬಲ. ರಭಸವಾಗಿ ಹೊಡೆಯುವಂತ ಆಟ ತಾನೆ, ಪಾಯಿಂಟ್ ಗೇಮ್ ತಾನೆ, ಆಟ ನಡೀತಾನೆ ಇರುತ್ತೆ. ಯಾರು ತಪ್ಪು ಮಾಡಿರ್ತಾರೋ ಅವ್ರ ತಂಡಕ್ಕೆ ಸರ್ವಿಸ್ ಹೋಗುತ್ತೆ, ಅವ್ರು ಸುಮ್ಮನೆ ಹಾಕ್ತಾ ಇರ್ತಾರೆ, ಹೊಡಿತಾ ಇರ್ತಾರೆ. ಹಾಗಾಗಿ ನಿಮಗೆ ಏನ್ ಬೇಕು? ಕಷ್ಟ ಸಹಿಷ್ಣುತೆ. ಅಲ್ಲಿ ಏನಾಗುತ್ತೆ? ಆಯಾಸ ಆಗ್ತಾ ಹೋಗುತ್ತಾನೆ, ತುಂಬಾ ಆಯಾಸ ಆಗುವಂತಹ ಆಟ. ಮತ್ತೆ ನಮ್ಮ ದೇಹದಲ್ಲಿರುವಂತಹ ಶಕ್ತಿಯನ್ನ ನಾವು ಬೆಳೆಸ್ಕೊಂಡು ಆಡುವಂತಹ ಆಟ ಇದಾಗಿರುತ್ತೆ. ಹಾಗಾಗಿ ನಮಗೆ ಏನ್ ಬೇಕು? ಸಹಿಷ್ಣುತೆ ಬೇಕು. ಯಾಕಂದ್ರೆ ಅಲ್ಲಿ ಸಿಂಗಲ್ಸ್ ಅಲ್ಲಿ ಆಡುವಂತ ಡಬಲ್ಸ್ ಆಡುವಾಗ ಬಿಡ್ರಿ, ಇಬ್ರಿರ್ತೀವಿ ಹೆಂಗೋ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸಿಂಗಲ್ಸ್ ಆಡುವಾಗ ಎಲ್ಲಿ ಹೋಗುತ್ತೆ? ಪೂರ್ತಿ ಅಂಕಣ ಆಡ್ಬೇಕಾದ್ರೆ ನಾವು ಅವಾಗ ತುಂಬಾನೇ ಆಯಾಸ, ಅಂಕಣದ ಪೂರ್ತಿ ನಾವು ಓಡಾಡ್ಕೊಂಡು ಆಡ್ತಾನೆ ಇರ್ಬೇಕಾಗತ್ತೆ. ಹಾಗಾಗಿ ನಮಗೆ ಏನ್ ಬೇಕು? ಕಷ್ಟ ಸಹಿಷ್ಣುತೆ ಬೇಕಾಗತ್ತೆ. ಯಾರಿಗೆ? ಬ್ಯಾಡ್ಮಿಂಟನ್ ಆಟಗಾರರಿಗೆ, ಆಟ ಆಡುವವರಿಗೆ ಬೇಕಾಗಿರುವಂಥದ್ದು. ನೆಕ್ಸ್ಟ್ ಪ್ಯಾಟಿಂಗ್ ಬರುತ್ತೆ. ಭುಜಗಳಲ್ಲಿ ಹೆಚ್ಚಿನ ಬಲ ಬೇಕು. ಭುಜಗಳಲ್ಲೇ ಯಾಕೆ ಬೇಕು? ಭುಜಗಳಲ್ಲೇ ಯಾಕೆ ಬೇಕು? ನೋಡ್ರಿ, ನಾವು ಕೈಗಳಿಂದ ತಾನೆ ಆಡೋದು, ಕೈಗಳಿಂದ ಆಡ್ತಿದ್ದಾನೆ. ಎಲ್ಲೇ ಬಂದ್ರೂ ಕೂಡ ನಾವು ರಭಸವಾಗಿ ಹೊಡಿಬೇಕಂದ್ರೆ ನಮ್ಮ ಭುಜಗಳಲ್ಲಿ ಹೆಚ್ಚಿನ ಶಕ್ತಿ ಬೇಕಾಗತ್ತೆ. ನಮ್ಮ ಭುಜದಲ್ಲೇ ತಾನೆ ಮೇನ್ ನಾವು ಹೊಡೆಯುವಂಥದ್ದು ಕೂಡ ಕೈಗಳಿಂದಾನೆ. ಹಾಗಾಗಿ ಹೆಚ್ಚಿನ ನಮ್ಮಲ್ಲಿ ಶಕ್ತಿ, ತೋಳು ಬಲ ಇರಬೇಕು ಅಂತ ತೋಳಲ್ಲಿ ಈ ಆಟಕ್ಕೆ ಬೇಕಾಗಿರೋದು, ತೋಳಲ್ಲಿ ಬಲ. ನೆಕ್ಸ್ಟ್ ಮೈಮಣಿತ ಬೇಕಾ? ಯಾಕೆ ಬೇಕು? ಈ ಆಟ ಕಾಕೆಲ್ ಬರುತ್ತೋ ಗೊತ್ತಾಗಲ್ಲ ಅಲ್ವಾ? ಯಾವ ಕಡೆ ಬರುತ್ತೋ ಆ ಕಡೆ ತಿರುಗಿ ಹೊಡಿತಿರ್ತೀವಿ. ಹಾಗಾಗಿ ಏನಾದ್ರು ಬಂದಾಗ ಈಗ ಕಾಕಿ ಅವ್ರ ಕಡೆ ಬರುತ್ತಂತ ಹೇಳಿ ಗೊತ್ತಾಗಲ್ಲ. ಈ ಕಡೆನೂ ಬಗ್ಬೇಕು, ಹಿಂದ್ಗಡೆನೂ ಬಗ್ಬೇಕು, ಸೈಡಿಗೂ ಬಗ್ಬೇಕು, ಮುಂದೆನೂ ಬಗ್ಬೇಕು. ಕೈಯೆಲ್ಲ ಚಾಚಿ ನಾವು ಕಾಕನ್ನ ಹೊಡಿಬೇಕಾಗತ್ತೆ. ಹಾಗಾಗಿ ನಮಗೇನ್ ಬೇಕು? ಮೈಮಣಿ ಮಾಡಬೇಕು. ಕೈಯನ್ನ ಚಾಚಿ ಕಾಕಿ ಬರುತ್ತೋ ಅಲ್ಲಿ ನಾವು ಹೊಡಿಬೇಕಾಗತ್ತೆ. ಹಾಗಾಗಿ ಮೈಮಣಿತ ತುಂಬಾನೇ ಅವಶ್ಯಕ. ನೆಕ್ಸ್ಟ್ ನಿಖರತೆ. ನಿಖರತೆ ಅಂದ್ರೆ ಗುರಿ. ಯಾಕೆ ಬೇಕು? ಪಾಯಿಂಟ್ ಅಂಕಗಳನ್ನ ಸುಲಭವಾಗಿ ಗಳಿಸಲಿಕ್ಕೆ. ಗುಡ್. ಮತ್ತೆ ಆಗ್ಬೇಕು. ಏನು ಹೊಡಿತೀವಿ ಅನ್ನೋದು ಬೇಕಲ್ವಾ? ಅಲ್ವಾ? ಖಾಲಿ ಜಾಗಕ್ಕೆ ಎಲ್ಲಿ ಹೊಡಿತೀವಿ ಅನ್ನೋ ಒಂದು ಗುರಿ ಬೇಕು. ಸಿಗ್ಬೇಕಂದ್ರೆ ಎಲ್ಲಿ ಹೊಡಿತೀವಿ ಅನ್ನೋದು ಬೇಕು. ಹಾಗಾಗಿ ನಮಗೆ ಏನ್ ಬೇಕು? ನಿಖರತೆ ಬೇಕು. ನೆಕ್ಸ್ಟ್ ವೇಗ. ಪ್ರತಿಕ್ರಿಯಾ ವೇಗ ತಾನೆ. ಪ್ರತಿಕ್ರಿಯಾ ವೇಗ ಅಂದ್ರೆ ಸ್ಪೀಡ್. ಯಾರು ಹೇಳ್ತೀರಾ? ಪ್ರತಿಕ್ರಿಯಾ ವೇಗ ಅಂದ್ರೆ ಪ್ರತಿಕ್ರಿಯಾ ವೇಗ, ಕ್ರಿಯೆಗೆ
ಪ್ರತಿಕ್ರಿಯೆ ಬೇಕು ತಾನೆ. ನಾನು ನಿಂತಿದ್ದೀನಿ, ನಾನು ಹೊಡೆದೆ, ಅವ್ರು ಸುಮ್ಮನೆ ನಿಂತು ನೋಡ್ತಾರ? ಏನ್ ಮಾಡ್ತಾನೆ? ನಮ್ಮ ಕೈಗೆ ಹೊಡಿತಾನೆ, ಅವನು ಅಲಕ್ಕಾಗ್ತಾನ. ಅದನ್ನೇ ಪ್ರತಿಕ್ರಿಯೆ ಬೇಕು. ನಾನು ನಿಮಗೆ ಕೇಳಿದೆ, ನೀವೇನ್ ಮಾಡಿದ್ರಿ? ಪ್ರತಿಕ್ರಿಯೆ ಸಿದ್ರಿ ತಾನೆ. ಈಗ ನಾನು ಕೇಳಿದ ತಕ್ಷಣ ನೀವು ನನಗೆ ಉತ್ತರ ಕೊಟ್ಟಿದ್ದಾನೆ. ಅದೇ ನನ್ನ ಕ್ರಿಯೆಗೆ ನಿಮ್ಮ ಪ್ರತಿಕ್ರಿಯೆ. ಇದೇ ರೀತಿ ಆಟ ಆಡುವಂಥ ಸಂದರ್ಭದಲ್ಲಿ ಕಾಗ್ ಬಂತು ಅಂದ್ರೆ ಬಂದಂತ ಕಾಗನ ರಿಟರ್ನ್ ಕಳಿಸುವಂತ ಒಂದು ಕ್ರಿಯೆ, ಅದನ್ನ ಪ್ರತಿಕ್ರಿಯೆ ಅಂತ ಕರಿತೀವಿ. ಕ್ರಿಯೆಗೆ ಪ್ರತಿಕ್ರಿಯೆ. ಬಂದಂತಹ ಕಾಗನ ನಾವು ಸರಿಯಾದ ರೀತಿಯಲ್ಲಿ ಕಳಿಸುವಂಥದ್ದು, ವೇಗವಾಗಿ ಕಳಿಸುವಂಥದ್ದು. ರೈಟ್? ಅವ್ರು ಹೊಡೆದಿರ್ತಾರೆ, ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಹೊಡೆಯೋದಲ್ಲ, ಬಂದ ತಕ್ಷಣಕ್ಕೆ ನಾವು ಕಳಿಸ್ತಾ ಇರೋದು. ಕ್ರಿಯೆಗೆ ಪ್ರತಿಕ್ರಿಯೆ ಅಂತ ಕರಿತೀವಿ. ಕ್ಲಿಯರಾ? ಗುಣಲಕ್ಷಣಗಳು ರೈಟ್? ಸಂವೇದನೆ ಬೇಕು, ಮತ್ತೆ ಕೈ ಮತ್ತೆ ಕಣ್ಣುಗಳಿವೆ ಅಲ್ವಾ? ನೆಕ್ಸ್ಟ್ ಕಷ್ಟ ಸಹಿಷ್ಣುತೆ ಬೇಕು. ನಾವು ಅಂಕಣದಲ್ಲಿ ಆಡಬೇಕಾದ್ರೆ ನಮಗೆ ಕಷ್ಟ ಸಹಿಷ್ಣುತೆ ಬೇಕೇ ಬೇಕು. ನೆಕ್ಸ್ಟ್ ಬಲ, ಭುಜಗಳಲ್ಲಿ ಹೆಚ್ಚಿನ ಬಲ ಬೇಕಾಗುತ್ತೆ. ಮೈ ಮಣಿತ, ಕೈಯನ್ನು ಚಾಚಿ ಆಡೋದ್ರಿಂದ ನಮಗೆ ಮೈ ಮಣಿತ ಬೇಕು, ಏನು ಬೇಕಾದ್ರೂ ಬರಬೇಕು, ಫ್ಲೆಕ್ಸಿಬಿಲಿಟಿ ಬೇಕು. ನೆಕ್ಸ್ಟ್ ನಿಖರತೆ, ನಿಖರತೆ ಅಂದರೆ ಗುರಿ ಎಲ್ಲಿ ಹೊಡಿತೀವಿ, ಕಾಕ್ ಬರ್ತಿದೆ ಅದನ್ನು ಕಳಿಸುವಂಥ ಗುರಿ ಬೇಕು. ನೆಕ್ಸ್ಟ್ ಪ್ರತಿಕ್ರಿಯಾ ವೇಗ. ಪ್ರತಿಕ್ರಿಯಾ ವೇಗ ಅಂದರೆ ಬಂದಂಥ ಕ್ರಿಯೆಗೆ ನಾವು ಪ್ರತಿಕ್ರಿಯೆ ನೀಡುವಂಥದ್ದು ಅಲ್ವಾ? ಕ್ಲಿಯರ್? ಇರೋನೇನಾದ್ರೂ ಡೌಟ್ಸ್ ಇದೆಯಾ? ಸುಮ್ಮನೆ ತಲೆಲ್ಲ ಅಷ್ಟಲ್ಲ, ಏನಾದರೂ ಡೌಟ್ಸ್ ಇದ್ರೆ ಕೇಳಬೇಕು, ಸರ್ ಇಂಥ ಡೌಟ್ಸ್ ಇದೆ ಅಂತೇಳಿ. ಹಾಂ, ಕ್ಲಿಯರಾ? ಈಗ ನೆಕ್ಸ್ಟ್ ಬರೋದು ಕ್ರೀಡಾ ಪ್ರಶಸ್ತಿಗಳು. ನಿಮಗೆಲ್ಲ ಗೊತ್ತಿದೆ ಕ್ರೀಡಾ ಪ್ರಶಸ್ತಿಗಳು ಅಲ್ವಾ? ಸಾಧನೆ, ಕ್ರೀಡೆಯಲ್ಲಿ ಸಾಧನೆ ಮಾಡಿದವರಿಗೆ ಅರ್ಜುನ ಪ್ರಶಸ್ತಿಯನ್ನು ನೀಡ್ತೀವಿ. ಕೇಂದ್ರ ಸರ್ಕಾರ ಅರ್ಜುನ ಪ್ರಶಸ್ತಿ ನೀಡ್ತಾ ಇರ್ತಾನೆ. ನೆಕ್ಸ್ಟ್ ಇಂದ ರಾಜೀವ್ ಗಾಂಧಿ ಖೇಲ್ ಪ್ರಶಸ್ತಿಯನ್ನ ಕ್ರೀಡಾ ಸಾಧಕರಿಗೆ ಕೊಡ್ತಿದ್ರು. ನಂತರದಲ್ಲಿ ಏನು ಮಾಡಿದ್ರು? ಅದನ್ನ ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನಾಗಿ ಬದಲಾವಣೆ ಮಾಡಿದ್ರು. ಅದನ್ನು ನೀಡ್ತಾರೆ. ಆಟಗಾರರಿಗೆ ಏಕಲವ್ಯ ಪ್ರಶಸ್ತಿಯನ್ನು ನೀಡ್ತಾರೆ. ಇದರಲ್ಲಿ ಮತ್ತೆ ಕೆಲವೊಂದು ಪಂದ್ಯಾವಳಿಗಳು ಬರ್ತವೆ. ಉಬೇರ್ ಕಪ್, ಹಾಮಸ್ ಕಪ್, ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ಅಲ್ವಾ, ಸೈಯದ್ ಮೋದಿ ಕಪ್, ಇವೆಲ್ಲವುಗಳು ಕೂಡ ಈ ಆಟಕ್ಕೆ ಸಂಬಂಧಪಟ್ಟಂತಹ ಪಂದ್ಯಾವಳಿಗಳು. ರೈಟ್? ಪ್ರಶಸ್ತಿಗಳು ಅಂತ ಬಂದ್ರೆ ಅರ್ಜುನ ಪ್ರಶಸ್ತಿ, ಮತ್ತೆ ರಾಜೀವ್ ಗಾಂಧಿ ಬಗ್ಗೆ ಏನಂದ್ರೆ ಮೇಜರ್ ಧ್ಯಾನ್ಚಂದ್ ಪ್ರಶಸ್ತಿ. ರಾಜೀವ್ ಗಾಂಧಿ ಬಗ್ಗೆ ಮೇಜರ್ ಧ್ಯಾನ್ಚಂದ್ ಪ್ರಶಸ್ತಿ ಆಗಿದೆ ಅಲ್ವಾ? ಈ ಪ್ರಶಸ್ತಿಗಳನ್ನ ನೀಡ್ತಾರೆ. ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ಅಂತೇಳಿ ಕೂಡ ಪ್ರಶಸ್ತಿಯನ್ನು ನೀಡ್ತಾರೆ. ಅಲ್ವಾ? ಯಾರಂತೇಳಿ ನಾವಿನ ನೋಡೋದಾದ್ರೆ ನಮ್ಮ ಕರ್ನಾಟಕದಿಂದ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದವರು ಪ್ರಕಾಶ್ ಪಡುಕೋಣೆ. ನಿಮಗೆ ಪ್ರಕಾಶ್ ಪಡುಕೋಣೆ ಅಂದ್ರೆ ಗೊತ್ತಾಗುತ್ತಾ? ಇಲ್ಲ. ಆದರೆ ದೀಪಿಕಾ ಪಡುಕೋಣೆ ಅಂದರೆ ಗೊತ್ತಾಗತ್ತೆ. ದೀಪಿಕಾ ಪಡುಕೋಣೆ ಗೊತ್ತಾ? ಯಾರು? ದೀಪಿಕಾ ಪಡುಕೋಣೆ ಬಾಲಿವುಡ್ ನಟಿ, ಹೀರೋಯಿನ್ ಅಂತೇಳಿ ಏನು ಕರಿತೀರಾ? ರಣವೀರ್ ಸಿಂಗ್ ಮದುವೆ ಆದರೂ ಗೊತ್ತಾ? ಅವರು ನಟಿ. ಮೊದಲಿಗೆ ನಮ್ಮ ಕನ್ನಡ ಸಿನಿಮಾವನ್ನು ಕೂಡ ಒಂದು ಮಾಡಿದ್ರು, ಐಶ್ವರ್ಯ ಅಂತೇಳಿ ಉಪೇಂದ್ರದ್ದು, ಗೊತ್ತಾ? ಅವರೇ ದೀಪಿಕಾ ಪಡುಕೋಣೆ. ರೈಟ್? ಅವರು ಅವರ ತಂದೆ ಪ್ರಕಾಶ್ ಪಡುಕೋಣೆ ಇವರು 1972ರಲ್ಲಿ ಅರ್ಜುನ ಪ್ರಶಸ್ತಿಯನ್ನು ಪಡ್ಕೋತಾರೆ. ಎಷ್ಟರಲ್ಲಿ? 1972ರಲ್ಲಿ ಅರ್ಜುನ ಪ್ರಶಸ್ತಿ. ಅವರ ನಂತರ ಇನ್ನೊಬ್ರು ಕ್ರೀಡಾಪಟು, ಅದು ಇದೇ ಆಟಕ್ಕೆ ಸಂಬಂಧಪಟ್ಟ ಅಂತ ಕ್ರೀಡಾಪಟು, ಯಾರು? ಜಾರ್ಜ್ ಥಾಮಸ್. ಯಾರು? 1980ರಲ್ಲಿ ಇವರು ಅರ್ಜುನ ಪ್ರಶಸ್ತಿಯನ್ನು ಪಡ್ಕೋತಾರೆ. ನೆಕ್ಸ್ಟ್ ಅಪರ್ಣಾ ಪೋಪಟ್ 1999ರಲ್ಲಿ ಈ ಅಪರ್ಣಾ ಪೋಪಟ್ ಅವರು ಈ ಪ್ರಶಸ್ತಿಯನ್ನು ಪಡ್ಕೋತಾರೆ. ತದನಂತರ ಪುಲ್ಲೆನ ಗೋಪಿಚಂದ್ ಇವರು ಕೂಡ TVC ಏನಿದಾರಲ್ಲ ಅವ್ರ ಕೋಚ್ ಅವರು ಕೂಡ ಈ ಅರ್ಜುನ ಪ್ರಶಸ್ತಿಯನ್ನು ಪಡ್ಕೊಂಡಿರೋದನ್ನ ನಾವು ಕಾಣ್ತೀವಿ. ಹಲವು ಆಟಗಾರರು ಈ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಗೊತ್ತಾಯ್ತಾ? ಪ್ರಕಾಶ್ ಪಡುಕೋಣೆ 1972ರಲ್ಲಿ, 1980 ಜಾರ್ಜ್ ಥಾಮಸ್, 1999 ಅಪರ್ಣಾ ಪೋಪಟ್, ನಂತರ ಪುಲ್ಲೆನ ಗೋಪಿಚಂದ್. ಇವ್ರು ಯಾವ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ? ಮತ್ತಿನ ಹಲವು ಪ್ರಶಸ್ತಿಗಳನ್ನು ಇಲ್ಲಿ ಪಡ್ಕೊಂಡಿರೋದನ್ನ ನಾವು ಕಾಣ್ತೀವಿ. ಆಲ್ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಪ್ರಶಸ್ತಿ ಪ್ರಕಾಶ್ ಪಡುಕೋಣೆ, ಅದರ ಜೊತೆಗೆ ಆಲ್ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಅವರ ನಂತರ ಪುಲ್ಲೆನ ಗೋಪಿಚಂದ್ ಅಂತ ಕರೀತೀವಿ, ಅವರು ಪಡ್ಕೊಂಡಿರುವಂಥದ್ದು.
ಆನೆಗೆ ಪ್ರಶಸ್ತಿ. ಓಕೆನಾ? ನೆಕ್ಸ್ಟ್ ನೀವು ನಿಮಗೆ ತಿಳಿದಿರಬೇಕು ನೋಡಿ, ಇಲ್ಲಿ ಸೈನಾ ನೆಹ್ವಾಲ್ ಅವರ ಆಟದ ಬಗ್ಗೆ ದಿನಪತ್ರಿಕೆಗಳಲ್ಲಿ ಬಂದಿರುವ ಚಿತ್ರಗಳನ್ನು ಹಾಗೂ ಮಾಹಿತಿಯನ್ನ ಏನು ಮಾಡಬೇಕು, ಸಂಗ್ರಹ ಮಾಡಬೇಕು. ಸಂಗ್ರಹ ಮಾಡಿಬಿಟ್ಟು ಒಂದು ಆಲ್ಬಮ್ ಅನ್ನ ತಯಾರಿಸಬೇಕು. ನೀವು ನೋಟ್ಸ್ ಅಲ್ಲಿ ಏನು ಮಾಡಬೇಕು, ಅವುಗಳನ್ನ ನೀಟಾಗಿ ಪೇಸ್ಟ್ ಮಾಡಬೇಕು. ಅದಾದ್ಮೇಲೆ ಯಾವುದು, ಸೈನಾ ನೆಹ್ವಾಲ್. ಈ ಬ್ಯಾಡ್ಮಿಂಟನ್ ಆಟ ಅಂತೇಳಿ ಬಂದಾಗ ನಮ್ಮ ಭಾರತಕ್ಕೆ ಮೊದಲು ಬರೋದು ಸೈನಾ ನೆಹ್ವಾಲ್, ನೆಕ್ಸ್ಟು PV ಸಿಂಧು ಅಲ್ವಾ, ಅಪರ್ಣಾ ಪೋಪಟ್, ಇವರೆಲ್ಲ ನಮ್ಮ ಜ್ವಾಲಾ ಗುಟ್ಟ, ಕಿಡಂಬಿ ಶ್ರೀಕಾಂತ್, ಇವರೆಲ್ಲ ಬ್ಯಾಡ್ಮಿಂಟನ್ ಆಟಗಾರರು. ಇವರೆಲ್ಲ ನಮ್ಮ ರಾಜ್ಯಕ್ಕೆ ಅಂದರೆ ನಮ್ಮ ದೇಶಕ್ಕೆ, ರಾಜ್ಯ ಅಲ್ಲ ನಮ್ಮ ದೇಶಕ್ಕೆ ಕೀರ್ತಿಯನ್ನು ತಂದಂತಹ ಕ್ರೀಡಾಪಟುಗಳು ಇವೆಲ್ಲ. ರೈಟ್? ಇದರಲ್ಲಿ ಏನಾದರೂ ಡೌಟ್ಸ್ ಇದೆಯಾ? ಏನಿಲ್ವಾ? ರೈಟ್. ಇಷ್ಟನ್ನು ನೀಟಾಗಿ ಓದ್ಕೋಬೇಕು. ಉಮೇಶ್ ಅದ್ದ, ಪ್ರಕಾಶ್ ಪಡುಕೋಣೆಗೆ ಎಷ್ಟರಲ್ಲಿ ಅರ್ಜುನ ಪ್ರಶಸ್ತಿ ಬಂದಿದ್ದು? 1972. ವೆರಿ ಗುಡ್. ಎಷ್ಟರಲ್ಲಿ? 1972ರಲ್ಲಿ. ವೆರಿ ಗುಡ್. ಕೂತ್ಕೋ. ನೆಕ್ಸ್ಟ್ ನಾದ್ರೆ ನೆಕ್ಸ್ಟ್ ಜಾರ್ಜ್ ಥಾಮಸ್ ಅವರಿಗೆ ಎಷ್ಟರಲ್ಲಿ ಅರ್ಜುನ ಪ್ರಶಸ್ತಿ ಬಂದಿದ್ದು? ಯಾರು ಹೇಳ್ತೀರಾ? ಎಷ್ಟು? 1980. 1980ರಲ್ಲಿ ಅರ್ಜುನ ಪ್ರಶಸ್ತಿ ಬರುತ್ತೆ. ಕೂತ್ಕೊಳ್ಳಮ್ಮ. ನೆಕ್ಸ್ಟ್ ಉಳಿದಂತೆ ನೀವು ಈ ಪಾಠವನ್ನು ನೀಟಾಗಿ ಓದ್ಕೊಂಡು ಬಂದಿರಿ. ಓಕೆ?